ಹಾಗಾಗಿ ಜನ್ಮ ಕೊಟ್ಟ ತಾಯಿಯ ಒಂದು ಜನಪದವನ್ನ ಕೇಳೋಣ. ಚಂದಾಗಿ ಜೋಪನ ಮಾಡ ಜನ್ಮ ಕೊಟ್ಟ ತಾಯಿಯ ಮನಸ್ಸು ಎಂದೆಂದು ಮರುಗಿಸಬೇಡ ತುತ್ತನ್ನ ನಿತ್ಯ ನೀಡಿ ಚಂದಾಗಿ ಜೋಪನ ಮಾಡ ತುತ್ತನ್ನ ನಿತ್ಯ ನೀಡಿ ಚಂದಾಗಿ ಜೋಪನ ಮಾಡ ಜನ್ಮ ಕೊಟ್ಟ ತಾಯಿಯ ಮನಸ್ಸು Oh
ಜನಪದವನ್ನ ಹಾಡಿದವರಿಗೆ ಧನ್ಯವಾದಗಳು. ಈಗೊಂದು ನೀತಿ ಪದವನ್ನ ಕೇಳೋಣ. ನಾವೆಲ್ಲ ಧನ ಸಂಪತ್ತನ್ನು ಗಳಿಸಬರಾಟಿಯೊಳಗ ಬೇರೆ ಯಾವ ಸಂಪತ್ತನ್ನು ಗಣನೆಗೆ ತಗೊಂಡಿಲ್ಲಂತರ ಜ್ಞಾನಿಗಳು. ಆರೋಗ್ಯ ಸಂಪತ್ತು, ಜಲ ಸಂಪತ್ತು, ವನ ಸಂಪತ್ತು, ಪ್ರಾಣಿ ಪಕ್ಷಿ ಸಂಕುಲ ನಿಜವಾದ ಭಕ್ತಿ ಸಂಪತ್ತು ನಮ್ದಾಗ್ಬೇಕನ್ನೋ ನೋಡಿ ಕೇಳೋಣ. ಎಷ್ಟಂತ ಗಳಿಸಿ ಗಳಿಸಿ ಇಡುತ್ತೀ, ಎಷ್ಟಂತ ಗಳಿಸಿ ಗಳಿಸಿ ಇಡುತ್ತೀ, ಎಷ್ಟಂತ ಗಳಿಸಿ ಗಳಿಸಿ ಇಡುತ್ತೀ, ಎಷ್ಟಂತ ಗಳಿಸಿ ಗಳಿಸಿ ಇಡುತ್ತೀ. ನೀ ಹೋಗುವಾಗ ಏನನ್ನು ಒಯ್ಯಿತಿ, ನೀ ಹೋಗುವಾಗ ಏನನ್ನು ಒಯ್ಯಿತಿ. ಸುಮ್ಮನೆ ನಂದು ನಂದು ಏನೋತ, ಸುಮ್ಮನೆ ನಂದು ನಂದು ಏನೋತ. ಬಾಯ್ ಬಾಯ್ ಬಡಕೋತಿ, ಬಾಯ್ ಬಾಯ್ ಬಡಕೋತಿ. ಎಷ್ಟಂತ ಗಳಿಸಿ ಗಳಿಸಿ ಇಡುತ್ತೀ, ಎಷ್ಟಂತ ಗಳಿಸಿ ಗಳಿಸಿ ಇಡುತ್ತೀ. ಮುಂಜಾನೆಯಿಂದ ಸಂಜೆ ತನಕ ಪರರ ನಿಂದೆನೇ ಯಾಕ್ ಮಾಡ್ತಿ. ಮುಂಜಾನೆಯಿಂದ ಸಂಜೆ ತನಕ ಪರರ ನಿಂದೆನೇ ಯಾಕ್ ಮಾಡ್ತಿ. ನಿನ್ನ ನಿನಗ ಎಚ್ಚರಿಕೆ
ಸಾಲುಗಳನ್ನು ಕೇಳೋಣ. ಬಂಧುಗಳೇ, ನಾವು ಏನನ್ನಾದರೂ ಸಾಧಿಸಬೇಕಾದರೆ ಆ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ನಮ್ಮನ್ನು ನಾವು ತೊಡಗಿಸಬೇಕು. ಕಠಿಣ ಪರಿಶ್ರಮ ಶ್ರದ್ಧೆಯನ್ನ ಯಾವತ್ತೂ ಬಿಡದೆ ಕಟಿಬದ್ಧರಾಗಲೇ ಉತ್ತಮ ಸಾಧಕನಾಗಲು ಸಾಧ್ಯವೆಂಬ ಅತನಿಶ್ರೀಗಳ ಸಂದೇಶದ ಸಾಲುಗಳನ್ನು ಕೇಳೋಣ. ಕಲ್ಲು ಬಂಡಿಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡಿಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗೋದು ಗೆಳೆಯ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗೋದು ಗೆಳೆಯ, ಮೂರ್ತಿಯಾಗೋದು ಗೆಳೆಯ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗೋದು ಗೆಳೆಯ, ಮೂರ್ತಿಯಾಗೋದು ಗೆಳೆಯ. ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಒಡೆದು ಹೋದರೆ ನೀನು ಮೋಟಿಯಾಗುವುದೆಂದು. ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಒಡೆದು ಹೋದರೆ ನೀನು ಮೋಟಿಯಾಗುವುದೆಂದು. ಕಡೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ, ಕಡೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ, ಕಾಣುವ ಕುರಳಿನಲ್ಲಿ ಒಲವಿನ ಸೆಲೆ ಇದೆ, ಕಾಣುವ ಕುರಳಿನಲ್ಲಿ ಒಲವಿನ ಸೆಲೆ ಇದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗೋದು ಗೆಳೆಯ, ಮೂರ್ತಿಯಾಗೋದು ಗೆಳೆಯ. ಫಲ ಕೊಡುವ ಗಿಡಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ನೀಡುವ ಭೂಮಿಗೆ ಹಿಂಸೆ ಮಾಡಿ ಕಾಡುವರು. ಫಲ ಕೊಡುವ ಗಿಡಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ನೀಡುವ ಭೂಮಿಗೆ ಹಿಂಸೆ ಮಾಡಿ ಕಾಡುವರು. ಒಳ್ಳೆತನವು ಗೆಲುವುದೊಮ್ಮೆ ಇತಿಹಾಸ ನೋಡಿದಾಗ, ಒಳ್ಳೆತನವು ಗೆಲುವುದೊಮ್ಮೆ ಇತಿಹಾಸ ನೋಡಿದಾಗ,
ಶಕುಂತಲಾ ಲೇಖ ಇದರ ಲೇಖ ಇರಬೇಕು
ನಿಜ ಬದುಕು ಎಂಬ ಕವಿ ನುಡಿಯನ್ನ ಕೇಳೋಣ. ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ
ಬಿಟ್ಟಿರಪ್ಪಯ್ಯ ಇಂಥ ಮಾನವ ಜನ್ಮ ಮತ್ತ ಸಿಕ್ಕಿತೇನ್ರಪ್ಪಯ್ಯ ಇಂಥ ಮಾನವ ಜನ್ಮ ಮತ್ತ ಸಿಕ್ಕಿತೇನ್ರಪ್ಪಯ್ಯ ಎಂಥ ಮಾನವ ಜನ್ಮ ಎಂತರಿಸಿ ಬಿಟ್ಟಿರಪ್ಪಯ್ಯ ಇಂಥ ಮಾನವ ಜನ್ಮ ಮತ್ತ ಸಿಕ್ಕಿತೇನ್ರಪ್ಪಯ್ಯ ಇಂಥ ಮಾನವ ಜನ್ಮ ಮತ್ತ ಸಿಕ್ಕಿತೇನ್ರಪ್ಪಯ್ಯ ಸಂತ ಶರಣರ ಸಂಗವಿಲ್ಲ ಕಂಡು ಹೊರನ ಜ್ಞಾನವಿಲ್ಲ ಸಂತ ಶರಣರ ಸಂಗವಿಲ್ಲ ಕಂಡು ಹೊರನ ಜ್ಞಾನವಿಲ್ಲ ಭ್ರಾಂತಿ ಸಂಸಾರಕ ಕೆಟ್ಟಿರಪ್ಪಯ್ಯ ಭ್ರಾಂತಿ ಸಂಸಾರಕ ಬಿದ್ದು ಕೆಟ್ಟಿರಪ್ಪಯ್ಯ ಎಂಥ ಮಾನವ ಜನ್ಮಾಯೇ ಕೆಡಿಸಿ ಬಿಟ್ಟಿರಪ್ಪಯ್ಯ ಇಂಥ ಸಿಕ್ಕಿತೇಂದ್ರಪ್ಪಯ್ಯ ಇಂಥ ಮಾನವ ಜನ್ಮ ಸಿಕ್ಕಿತೇಂದ್ರಪ್ಪಯ್ಯ ಸಂತ ಶರಣರ ಸಂಗವಿಲ್ಲ ಕಂಡು ಹರಣ ಜ್ಞಾನವಿಲ್ಲ ಸಂತ ಶರಣರ ಸಂಗವಿಲ್ಲ ಕಂಡು ಹರಣ ಜ್ಞಾನವಿಲ್ಲ ಭ್ರಾಂತಿ ಸಂಸಾರಕ ಬಿದ್ದು ಕೆಟ್ಟಿರಪ್ಪಯ್ಯ ಭ್ರಾಂತಿ ಸಂಸಾರಕ ಬಿದ್ದು ಕೆಟ್ಟಿರಪ್ಪಯ್ಯ ಎಂಥ ಮಾನವ ಜನ್ಮ ಕೆಡಿಸಿ ಬಿಟ್ಟಿರಪ್ಪಯ್ಯ ಇಂಥ ಮಾನವ ಜನ್ಮ ಮಟ್ಟ ಸಿಕ್ಕಿದೆ ರಪ್ಪಯ್ಯ ಇಂಥ ಜನ್ಮ
ಹೆಸರು ಚಿನ್ಮಯಿನಿ ಹರಿಕ. ನಾನು ಕಳೆದ 3 ವರ್ಷಗಳಿಂದ ಸಂಗೀತಾಭ್ಯಾಸ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಶ್ರೀ ಗವಿಮಠಾಧೀಶ ಯೋಗಿ ಗಣನುತ ಚಲನ ಶ್ರೀ ಗವಿಯ ಸಿದ್ದೇಶ ಜಂಗಮವಾದ ನೀಗು ತೆನ್ನಯ ತಾಪ ಪಾಪ ಸಮುದಾಯವನ್ನು ಬಾಗಿಲಿನನ್ನು ಬೇಗ ನಿಂಪೊದೆವುದು. ನನ್ನ ಹೆಸರು ಸೃಜನ್ ರೆಡ್ಡಿ. ನಾನು ಕಳೆದ 1 ವರ್ಷದಿಂದ ಸಂಗೀತಾಭ್ಯಾಸ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಗುರುವಿನ ಸೇವೆಯನ್ನು ಹಿರಿದಾಗಿ ಮಾಡದಲೇ ಹರಿದಾಡಿ ಮುಕ್ತಿ ಪಡೆಯುವಡೆ ಸ್ವರ್ಗ ತಾಯಿ ಹಿರಿಯತವರ ಹುದೆ ಸರ್ವಜ್ಞ. ನನ್ನ ಹೆಸರು ಶ್ರೀ ಗೌರಿ ಎಂ ಪಾಟೀಲ್. ನಾನು ಕಳೆದ 3 ವರ್ಷದಿಂದ ಸಂಗೀತಾಭ್ಯಾಸ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯ ರುಕ್ತಿ ಎಳಿವರಿ, ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ನನ್ನ ಹೆಸರು ಆರ್ ಚಂದನ. ನಾನು ಕಳೆದ 1 ವರ್ಷದಿಂದ ಸಂಗೀತಾಭ್ಯಾಸವನ್ನು ಮಾಡುತ್ತಿದ್ದೇನೆ. ಧನ್ಯವಾದಗಳು. ಎತ್ತಾಗಿ ತುಟ್ಟಾಗಿ ಹಿತ್ತಲ ಮರವಾಗಿ ಗುರುವಿನ ಪಾದದ ಕೆರವಾಗಿ ಮತ್ತೆ ಗುರುವಿನ ಹತ್ತಿರ ಇರು ಎಂದ ಸರ್ವಜ್ಞ. ಸಣ್ಣ 3 ಸಾಲಿನೊಳಗ ಬಹು ದೊಡ್ಡ ಅರ್ಥವನ್ನ ಅಡಗಿಸಿಟ್ಟ ಮಹಾಜ್ಞಾನಿ ಸರ್ವಜ್ಞನನ್ನು ನೆನೆಸಿಕೊಂಡು ನನ್ನ ಹೆಸರು ಸಾಯಿ ಸಮರ್ಥಂ ಕುಕ್ನೂರ್. ನಾನು ಕಳೆದ 4 ವರ್ಷಗಳಿಂದ ಸಂಗೀತಾಭ್ಯಾಸ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಎಲುಬಿಲ್ಲ ನಾಲಿಗೆಗೆ, ಬಲವಿಲ್ಲ ಬಡವಂಗೆ, ತೊಲೆ ಕಂಬವಿಲ್ಲ ಗಗನಕ್ಕೆ, ದೇವರಲ್ಲಿ ಕುಲಭೇದವಿಲ್ಲ ಸರ್ವಜ್ಞ. ನನ್ನ ಹೆಸರು ಸಮ. ನಾನು ಕಳೆದ 3 ವರ್ಷಗಳಿಂದ ಹಾರ್ಮೋನಿಯಂ ಅಭ್ಯಾಸ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಒಂದು ನಿಮಿಷ ಈ ಕಡೆ ಲಕ್ಷ ಕೊಡಿ, ಸ್ವಲ್ಪ ಮಾತಾಡೋದು ಕಡಿಮೆ ಮಾಡಿರಿ ಮಕ್ಕಳು. ಈಗ ನನಗೆ ಯಾಕೆ ಕರೆದಾರ ಅಂತಂದ್ರೆ 1 ತಾಸು ಭಾಷಣ ಮಾಡ್ರಿ ಅಂತ ಹೇಳ್ಯಾರ. ಮಾಡ್ರೆ ಇಲ್ಲ, ಮಕ್ಕಳು ಮೇಕಪ್ ಮಾಡ್ಕೊಂಡು ಕೂತಾವೆ. ನನಗೆ ಸಂಕಟ ಆಗ್ಲಿಕ್ಕೆ ಅವರು ವೇದಿಕೆಗೆ ಬರ್ಬೇಕು. ಅವರೆಲ್ಲ ಅವ್ರದ್ದೊಂದು ನೋಡೋದೊಂದು ಭಾಗ್ಯ ಅದಲ್ಲ ತಂದೆ ತಾಯಿಗಳಿಗೆ. ನೀವು ಹಾಡು ಕೇಳೋಕೆ ಕುಂತಿಲ್ಲ, ಮಾತಾಡ್ಬಿಡ್ತಮ್ಮ. ಹೇಯ್ 33 ವರ್ಷ ಮಾಸ್ತರ ನೌಕರಿ ಮಾಡಿ ನಾನು ಕೈ ಕಲಿತು ಹೆಣ್ಣೂರು ಇಲ್ಲೇ ಅದಾವ. ಆಗಲೇ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಕಂಡಿನಿ ನಾನು. ಹೌದು, ಅದೆಲ್ಲ ನಿಮ್ಮ ಪುಣ್ಯ. ವರ್ಷ ಇಂಥ ಸಂಗೀತಗಾರನ, ಬೇರೆ ಬೇರೆ ಸಂಗೀತ ಕಲಾವಿದರನ್ನ ಕರೆಸ್ರಿ, ಒಳ್ಳೆಯ ಸಂಸ್ಕಾರ ಕೊಡ್ರಿ, ಮಕ್ಕಳಿಗೆ ಮೊಬೈಲ್ ಬಿಡಿಸ್ರಿ, ಚೆನ್ನಾಗಿ ಅವ್ರಿಗೆ ಕುಡಿಯೋಕೆ ಹಾಲು ಕೊಡ್ರಿ, ವಿದ್ಯಾವಂತನಾಗಿ ಮಾಡಿರಿ. ಮೊಬೈಲ್ ಗೋಳಂದ್ರೆ ದಯಮಾಡಿ ಬಿಡಿಸ್ಬಿಡ್ರಿ. ತಮ್ಮಲ್ಲಿ ವಿನಂತಿ ಮಾಡ್ಕೊಡೋದು ಅಷ್ಟೇ, ಎಲ್ಲರ ಮಕ್ಕಳು ಅಷ್ಟೇ. ಮತ್ತು ನೀವು ನೋಡೋದಿಲ್ಲ ಅಂದ್ರೆ ನಾನು ಎಷ್ಟು ನೋಡೋಕೆ ಅಷ್ಟು ನೋಡ್ತೀನಿ. ಇನ್ನೇನು ನೋಡೋದು ಟೈಮಿಗೆ ನೋಡಿಲ್ಲ. ನಮ್ಮ ಕಾಲಕ್ಕೆ ಇದ್ದಿದ್ದಿಲ್ವ ಅಲ್ಲ, ಅವು ಲ್ಯಾಂಡ್ ಫೋನ್ ಹಲೋ ಅನ್ಬೇಕು ಅಷ್ಟೇ. ಈಗ ಏನು ರೀ, ಹುಟ್ಟಿದ ಕೂಡಲೇ ಅಮ್ಮ ಮೊಬೈಲ್, ಮಮ್ಮಿ ಮೊಬೈಲು. ಅದಕ್ಕೆ ಮಕ್ಕಳಿಗೆ ಮೊಬೈಲ್ ಗೀಳನ್ನು ಬಿಡಿಸ್ರಿ. ಅಡವಿ ಆಂಜನೇಯ ಇಲ್ಲೆಲ್ಲ ಯುವಕರು ನೋಡಿ ನನಗೆ ಭಾಳ ಸಂತೋಷ ಆಗ್ತೀವಿ. ಇವರೆಲ್ಲ ಎಷ್ಟು ಆಸಕ್ತಿಯಿಂದ ವರ್ಷ ಚೆನ್ನಾಗಿ ಮಾಡ್ಕೊತ ಬರ್ತಾಯಿದ್ದಾರೆ. ಇನ್ನೂ ಚೆನ್ನಾಗಿ ಬೆಳೀಲಿ. ಇದಕ್ಕೊಂದು ಬೇರೆ ರೂಪ ಕೊಡೋಣ. ಅಡವಿ ಆಂಜನೇಯ ಗುಡಿ ಕಾರ್ಯಕ್ರಮ ಅಂದರೆ ವಿಶೇಷವಾಗಿರಬೇಕು. ಊರಿನ ಜನನೂ ಬರಬೇಕು, ಓಣಿನ ಜನ ಅಷ್ಟೇ ಅಲ್ಲ, ಬೇರೆ ಬೇರೆ ಮಾಡೋಣ. ನನಗೂ ಸ್ವಲ್ಪ ಆರೋಗ್ಯ ಸರಿ ಇರಲಾರ್ದಕ್ಕೆ ಇಲ್ಲೆಲ್ಲ ಇವ್ರ ಜೊತೆ ಬರ್ತಿಲ್ಲ. ಆಮೇಲೆ ಮೀಟಿಂಗ್ ಕರೆದಾಗ ಮುಂದುವರ್ಷ ನಾನು ಬರ್ತೀನಿ, ನಿಮ್ಮ ಜೊತೆಗೆಲ್ಲ ಇರ್ತೀನಿ. ವಿಶೇಷವಾದ ಎಲ್ಲ ಕಾರ್ಯಕ್ರಮ ಮಾಡೋಣ. ಈಗೇನು ಹಾಡಿದ್ರಲ್ಲ ಮಕ್ಕಳು, ಇವೆಲ್ಲ 5-6 ವರ್ಷ ಆತ್ರ ಕಲಿಯಕತ್ತು. ತಪಸ್ಸದ ಸುಮ್ಮನೆ ಬರೋದಿಲ್ಲ. ಹಿಟ್ಟಿನಾಗ ನೀರು ಹಾಕಿ ರೊಟ್ಟಿ ಆಗಲ್ಲ. ಜಿಗಿ ಕಾಸ್ಬೇಕು, ನೀರು ಕಾಸೋದು ಕಲಿಬೇಕು. ಲಟ್ಟಿಸ್ದಂಗಲ್ಲ, ರೊಟ್ಟಿ ಬಡಿಬೇಕು. ಬಡಿಯೋಕೆ ಬರಲ್ಲ, ಗಂಡನ ಕಪಾಳ ಹೊಡಿತಾರ, ರೊಟ್ಟಿ ಬಡಿತಾರೆ. ಇಂಥ ಕಾಲ ಬಂದು ಇರಲಿ. ತಾವೆಲ್ಲ ಇಟ್ಟೋದನ್ನು ಕುತ್ಕೊಂಡು ಹಾಡೆಲ್ಲ ಕೇಳಿ ಮಕ್ಕಳು ಇದು ಮಾಡಿದ್ವಿ. ಗವಿಸಿದ್ದೇಶನ ಆಶೀರ್ವಾದ ತಮ್ಮೆಲ್ಲ ಇರಲಿ ಅಂತ ಬೇಡ್ಕೊಂಡು ಕಲಾವಿದರು ಸನ್ಮಾನ ಮಾಡ್ತಾರೆ. ಬರ್ರಿ ಕಮಿಟಿಯವ್ರು ಬರ್ರಿ, ನಂದೇನಿಲ್ಲ ಬರ್ರಿ. ನಾನು ಸುಮ್ಮನೆ ಶಿವಪೂಜೆದ ಕರಡಿ ಬಿಟ್ಟು ಹಂಗೆ ಬಂದೀನಿ. ನಮ್ಮ ಜಾತಿಯವ್ರು ಬಂದಾರಲ್ಲ ಅದಕ್ಕೆ ಬಂದೀನಿ ನಾನು. ಇಲ್ಲಾಂದ್ರೆ ಎಲ್ಲಿ ಮೇಲೆ ಹತ್ತೋದಿಲ್ಲ, ನಾನು ಎಲ್ಲಿಗೆ ಹೋಗೋದಿಲ್ಲ. ಧನ್ಯವಾದಗಳು ಸದಾಶಿವ ಸರ್ ಅವ್ರಿಗೆ. ಹಾಗೂ